ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ಇವತ್ತು ನಾನು ಮೈಸೂರಲ್ಲಿ ನಡೀತಾ ಇರೋವಂಥ ಒಂದು ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀನಿ. ಇದು ಕಾಮನ್ ಆಗಿ ಡಿಸೆಂಬರ್ ಟೈಮಲ್ಲೆಲ್ಲ ಬರ್ತಾ ಇತ್ತಲ್ಲ, ಆ ಎಕ್ಸಿಬಿಷನ್ ಅಲ್ಲ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅದನ್ನ ನಾನು ನೋಡೋದ್ರಲ್ಲಿ ನಿಮಗೂ ತೋರಿಸೋಣ ಅಂತ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಮಿಸ್ ಮಾಡಿದ ಈ ವಿಡಿಯೋನ ನೋಡಿ. ಈ ಎಕ್ಸಿಬಿಷನ್ ನಡೀತಾ ಇರೋದು ನಮ್ಮ ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡಲ್ಲಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆಯೇ ನಮ್ಮ ರಾಜ್ಯಕ್ಕೆ ಮೊದಲು ಮೈಸೂರು ರಾಜ್ಯ ಅಂತ ಹೆಸರಿತ್ತು. ಅದನ್ನು ಕರ್ನಾಟಕ ಅಂತ ಹೆಸರನ್ನ ಚೇಂಜ್ ಮಾಡಿ 50 ವರ್ಷಗಳು ಪೂರೈಸಿದೆ. ಸೊ ಆ 50 ವರ್ಷದ ಸಂಭ್ರಮಾಚರಣೆಗೆ ಈ ಎಕ್ಸಿಬಿಷನ್ನ ಪ್ರಾರಂಭಿಸಿದ್ದಾರೆ. ಇಲ್ಲಿ ನಮ್ಮನ್ನು ಅಟ್ರಾಕ್ಟ್ ಮಾಡೋ ಅಂಥ 4 ಅಂಶಗಳಿದೆ. ರೋಬೋಟಿಕ್ ಅನಿಮಲ್ ಕಿಂಗ್ಡಮ್ ಅಂದ್ಬಿಟ್ಟು ರೋಬೋಟಿಕ್ ಬಟರ್ಫ್ಲೈ ಶೋ ಅಂತ ಇದೆ. ಹಾಗೆ ಅವತಾರ್ದು ಶೋ ಇದೆ, ಹಿಮಾಲಯನ್ ಅನಿಮಲ್ಸ್ ಅಂದ್ಬಿಟ್ಟು 4 ವೆರೈಟಿ ಆದಂಥ ರೋಬೋಟಿಕ್ ಶೋನ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದ್ರ ಜೊತೆಯಾಗಿ ಕೆಲವೊಂದು ಮನೆಗೆ ಬೇಕಾಗಿರುವಂತಹ ವಸ್ತುಗಳು ಈ ಎಕ್ಸಿಬಿಷನಲ್ಲಿ ನೋಡ್ತೀವಲ್ವ, ಎಲ್ಲ ಥಿಂಗ್ಸು ಇರುತ್ತಲ್ಲ, ಆ ರೀತಿ ಮನೆಗೆ ಬೇಕಾಗುವ ಪದಾರ್ಥಗಳಾಗಿರ್ಬೋದು. ಜೊತೆಗೆ ಮಕ್ಕಳು ಆಟ ಆಡೋದಕ್ಕೆ ಈಗ ನಾರ್ಮಲಾಗಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ಇರುತ್ತಲ್ಲ, ಆ ಥರ ಎಲ್ಲ ಪ್ಲೇ ಏರಿಯಾಗಳು ಕೂಡ ಇಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದಕ್ಕೆ ಬಿಲೋ 5 ಇಯರ್ಸ್ಗೆ ಫ್ರೀ ಇದೆ. ಆಫ್ಟರ್ 5 ಇಯರ್ಸ್ ಅಂದಮೇಲೆ 60 ರೂಪೀಸ್ ಟಿಕೆಟ್ ಇದೆ. ನಾವು ಒಳಗಡೆ ಬಟರ್ಫ್ಲೈಸ್ ಶೋನೇ ಸ್ಟಾರ್ಟಿಂಗ್ ನಮಗೆ ಸಿಗೋದು. ಎಂಟ್ರಿ ಆಗ್ತಿದ್ದಂಗೆ ನಮಗೆ ಒಂಥರ ಯಾವುದೋ ಲೋಕಕ್ಕೆ ಬಂದುಬಿಟ್ಟಿದ್ದೀವಿ ಅನಿಸುತ್ತೆ. ನಮ್ಮಷ್ಟು ಗಾತ್ರದ್ದೇ ನಮ್ಮ ಬಟರ್ಫ್ಲೈಗಳು, ವಿಧವಾದಂತಹ ಬಟರ್ಫ್ಲೈಸು, ಜೇನುಹುಳ ಆಗಿರ್ಬೋದು ಅಥವಾ ಚಿಟ್ಟೆಗಳಾಗಿರ್ಬೋದು. ನಾನು ಕೆಲವೊಂದಂತೂ ಅದು ನೋಡೇ ಇಲ್ಲ. ಆ ಥರದ್ದೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಏರೋಪ್ಲೇನ್ ಚಿಟ್ಟೆ ಅಂತ ನೋಡ್ತಿದ್ವಲ್ಲ, ಆ ಥರ ಚಿಟ್ಟೆಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಿಡತೆ ಆಗಿರ್ಬೋದು, ಈ ಥರ ತುಂಬಾ ಚೆನ್ನಾಗಿದೆ. ಮಕ್ಳಿಗಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ನೀವು ಖಂಡಿತವಾಗ್ಲೂ ಫ್ರೀ ಮಾಡಿಕೊಂಡು ಕರ್ಕೊಂಡೋಗಿ. ಈ ಆಗಸ್ಟ್ 25th ಲಾಸ್ಟ್ ಅನಿಸುತ್ತೆ ಐ ಥಿಂಕು. ಸೊ ಒಂದು ಮಂತ್ ಮಾತ್ರ ಈ ಎಕ್ಸಿಬಿಷನ್ ಇರೋದ್ರಿಂದ ಆಗಸ್ಟು ನಿಮ್ಮ ಮಕ್ಕಳ ಜೊತೆ ಹೋಗಿ ಈ ಶೋನ ಮಿಸ್ ಮಾಡದೆ ನೋಡ್ಕೊಂಬರ್ತೀರಾ ಅಂತ ಭಾವಿಸ್ತೀನಿ. ಅಕಸ್ಮಾತ್ ನೋಡೋಕ್ಕಾಗಿಲ್ಲ ಅಂದರೆ ಡೋಂಟ್ ವರಿ, ನಾನು ಈ ವಿಡಿಯೋಲಿ ಸಂಪೂರ್ಣವಾಗಿ ಏನೇನಿದೆ ಅಂತ ಡೀಟೇಲಾಗಿ ಹಾಕಿದ್ದೀನಿ. ನೀವು ಅಲ್ಲಿ ಹೋಗಿ ನೋಡೋಕ್ಕಾಗಲ್ಲ ಅಂದರೆ ಇಲ್ಲಿ ಕೂಡ ನೋಡ್ಬೋದು. ನಿಮ್ಗೆ ಅಷ್ಟೇ ಕೂಡ ಖುಷಿಯಾಗತ್ತೆ. ನಾನು ಮೊದಲೆಲ್ಲ ತುಂಬ ಎಕ್ಸಿಬಿಷನ್ಸ್ಗಳಾಗಿರ್ಬೋದು, ಈಗ ಜಾತ್ರೆ ಟೈಮಲ್ಲಿ ಎಲ್ಲ ಆಗ್ತಾರಲ್ಲ, ಅದೆಲ್ಲ ತುಂಬ ಜಾತ್ರೆಗಳು ಎಕ್ಸಿಬಿಷನ್ಸ್ಗೆಲ್ಲ ಅಟೆಂಡ್ ಮಾಡಿದ್ದೆ. ಬಟ್ ನಾನು ಈ ರೀತಿ ಎಕ್ಸಿಬಿಷನು ತುಂಬ ಡಿಫ್ರೆಂಟಾಗಿರೋದು ನೋಡ್ತಾ ಇರೋದಿದೆ. ಮೊದಲು ನನಗಂತೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಹಾಗೆ ನೋಡ್ತಾ ಇರಿ ಏನೆಲ್ಲ ಇದೆ ಅಂತ, ಹಾಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ನಮ್ಮ ಕೈಯಲ್ಲಿ ಹಿಡಿದು ಆಟ ಆಡಿಸ್ತಾ ಇರೋವಂಥ ಚಿಟ್ಟೆಗಳು, ಈ ಥರ ಮಿಡತೆಗಳು, ಇವೆಲ್ಲ ನಮ್ಮ ಕಣ್ಮುಂದೆ ಇಷ್ಟಿಷ್ಟು ನಮ್ಮ ಗಾತ್ರಕ್ಕೆ ದೊಡ್ಡದಾಗಿ ಹಾರ್ತಾ ಇರೋ ಥರ ಇದೆಲ್ಲ ಡಿಫ್ರೆಂಟ್ ಫೀಲು. ಇದೆಲ್ಲ ನೋಡಬೇಕು ಆ್ಯಕ್ಚುಲಿ. ಅದ್ರ ಜೊತೆಗೆ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸಿ ತುಂಬಾ ಅಂದರೆ ತುಂಬಾ ಎಂಜಾಯ್ ಮಾಡ್ತಾರೆ. ರಾಕೆಟ್ ಉಡಾವಣೆ ಥರ ಒಂದು ಮಾಡೆಲ್ ಕೂಡ ಇಟ್ಟಿದ್ದಾರೆ. ಅದನ್ನು ಕೂಡ ಮಕ್ಕಳಿಗೆ ತೋರಿಸ್ಬೋದು, ಹೆಂಗೆ ಉಡಾವಣೆ ಮಾಡ್ತಾರೆ ಹೆಂಗೆ ಅಂತ. ಅದು ಕೂಡ ಚೆನ್ನಾಗಿದೆ. ಇದನ್ನು ನೋಡಿಕೊಂಡು ನಾವು ನೆಕ್ಸ್ಟು ರೋಬೋಟಿಕ್ ಅನಿಮಲ್ ಕಿಂಗ್ಡಮ್ ಅಂದ್ಬಿಟ್ಟು ಮತ್ತೊಂದು ಶೋನ ಮಾಡಿದ್ದಾರೆ. ಇಲ್ಲಿ ಎಲ್ಲ ರೀತಿ ಕಾಡು ಪ್ರಾಣಿಗಳನ್ನ ಮೂಮೆಂಟ್ ಮಾಡೋ ಥರ, ಅಂದರೆ ಮೀನ್ಸ್ ರೋಬೋಟಿಕ್ ಅನಿಮಲ್ಸ್ ಥರ ಮಾಡಿದ್ದಾರೆ, ವಿತ್ ಸೌಂಡ್ ಹಾಕಿದ್ದಾರೆ. ಇದನ್ನು ನೋಡಿ ಮಕ್ಕಳು ತುಂಬಾ ಖುಷಿ ಪಡ್ತಾರೆ.
ಹಾಗೆ ಯಾವೆಲ್ಲ ಪ್ರಾಣಿಗಳಿದೆ, ಯಾವ್ಯಾವ ರೀತಿ ಮೂಮೆಂಟ್ ಇದೆ ಅಂತ ನೋಡಿ. ಇಲ್ಲಿಂದ ಹಿಮಾಲಯನ್ ಅನಿಮಲ್ಸ್ ಅಂದ್ಬಿಟ್ಟು ಪ್ರಾಣಿಗಳನ್ನ ಶೋನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಸಪ್ರೇಟ್ 60 ರುಪೀಸ್ ಕೊಟ್ಟು ಟಿಕೆಟ್ನ ತೊಗೋಬೇಕಾಗತ್ತೆ. ಎಂಟ್ರೆನ್ಸ್ ಫೀಸು 60 ರುಪೀಸ್ ಆದರೆ ಈ ಶೋ ನೋಡೋದಕ್ಕೆ ಮತ್ತೆ 60 ರುಪೀಸ್ನ ಕೊಟ್ಟು ಈ ಹಿಮಾಲಯನ್ ಅನಿಮಲ್ಸ್ನ ಶೋನ ನೋಡಬೇಕಾಗತ್ತೆ. ಹಿಮಾಲಯನ್ ಅನಿಮಲ್ಸ್ ಶೋ ಮುಗಿದ ಕೂಡಲೇ ಹಂಗೆ ಒಳಗಡೆನೆ ಇಲ್ಲಿ ಅವತಾರ್ ದ ರಿಯಲ್ ಎಕ್ಸ್ಪೀರಿಯನ್ಸ್ ಅಂದ್ಬಿಟ್ಟು ಮಾಡಿದ್ದಾರೆ. ಇಲ್ಲಿ ಕೂಡ ಅವತಾರ್ ಹೀರೋ ಹೀರೋಯಿನ್ಸ್ ಎಲ್ಲ ಇಲ್ಲೇ ಬಂದಿದ್ದಾರೆ. ಇವ್ರನ್ನೂ ಕೂಡ ನೀವು ನೋಡಿಕೊಂಡು ಮುಂದೆ ಹೋಗ್ಬೋದು.
ರೊಬೊಟಿಕ್ ಆ್ಯನಿಮಲ್ಸು, ಬಟರ್ಫ್ಲೈಸು, ಅವತಾರ್ದು ಇದೆಲ್ಲದರ ಜೊತೆಗೆ ನಾವು ಶಾಪಿಂಗ್ ಕೂಡ ಮಾಡ್ಬೋದು. ತುಂಬ ಅಂಗಡಿಗಳು, ವೆರೈಟಿ ಆದಂತಹ ಅಂಗಡಿಗಳಿದೆ. ನೀವು ಬೇಕು ಅಂದರೆ ಶಾಪಿಂಗ್ ಮಾಡ್ಕೊಂಬರ್ಬೋದು. ಜೊತೆಗೆ ಹಲವಾರು ಆಟ ಆಡೋದಕ್ಕೆ, ಮಕ್ಕಳುಗಳಿಗೆ ಆಟ ಆಡೋದಕ್ಕೆ ಕೊಲಂಬಸ್ಸು, ದೊಡ್ಡವ್ರಿಗೂ ಕೂಡ ಆಟ ಆಡೋದಕ್ಕೆ ಜಾಯಿಂಟ್ ವೀಲು, ಕೊಲಂಬಸ್ಸು, ಹೀಗೆ ಹಲವಾರು ಆ್ಯಕ್ಟಿವಿಟೀಸ್ ಇದೆ. ಸೊ ಇದನ್ನು ಕೂಡ ನೀವು ಆಟ ಆಡಿಕೊಂಡು ನೋಡಿಕೊಂಡು ಬರ್ಬೋದು. ಸೊ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಲೈಕು ಮತ್ತು ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.